ಜೆಂಟಲ್ಮ್ಯಾನ್. ಉಪಚುನಾವಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಗೆಲುವಿಗೆ ಪಣ ತೊಟ್ಟಿದ್ದಾರೆ. ಆದ್ರೆ ಕೆಲ ಕಾಂಗ್ರೆಸ್ ನಾಯಕರು ಸಿಎಂಗೆ ಕೈ ಕೊಟ್ಟಿದ್ದಾರೆ. ಬಿಜೆಪಿಯ ಗೆಲುವಿಗೆ ಕಾಂಗ್ರೆಸ್ ನಾಯಕರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಸ್ಪೆಷಲ್ ರಿಪೋರ್ಟ್ನಲ್ಲಿ ನೋಡ್ತಾ ಹೋಗೋಣ. ನಾನು ನಿಶ್ಚಿತ. ರಾಜ್ಯದಲ್ಲಿ ಉಪಚುನಾವಣೆಯ ರಂಗು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾಯಕರು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಭರ್ಜರಿಯಾಗಿ ಪ್ರಚಾರಕ್ಕೂ ಸಹ ಇಳಿದಿದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಚರಂತಿಮಠ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಪರ ಪ್ರಚಾರ ಜೋರಾಗಿ ಆಗ್ತಾ ಇದೆ. ಇನ್ನು ಈ ವೇಳೆ ಕೆಲ ಸ್ಫೋಟಕ ಮಾಹಿತಿಗಳು ಸಹ ಇಲ್ಲಿ ಹರಿದಾಡ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ ಅಚ್ಚರಿಯ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಈಗಾಗಲೇ ದಾವಣಗೆರೆ ಮತ್ತೆ ಬಾಗಲಕೋಟೆ ಉಪಚುನಾವಣೆಗೆ ರಂಗು ಜೋರಾಗ್ತಾ ಇದೆ. ಎರಡೂ ಪಕ್ಷದಲ್ಲಿ ಪ್ರಚಾರ ಭರದಿಂದ ಸಹ ಸಾಗಿದೆ. ಪ್ರತಿಷ್ಠೆ ಮುಗಿಲು ಮುಟ್ಟಿದೆ. ಗೆಲುವಿಗಾಗಿ ಹಲವು ರೀತಿಯ ಸ್ಟ್ರಾಟಜಿಯನ್ನು ಸಹ ಇಲ್ಲಿ ರೂಪಿಸಲಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದವರು ಬಿಜೆಪಿಗೆ ಒಳಗೊಳಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಸೆನ್ಸೇಷನ್ ಅನ್ನ ಹೆಚ್ಚು ಮಾಡ್ತಾ ಇದೆ. ಇದು ಏನಪ್ಪಾ ಅಂದ್ರೆ ಇದು ಓಟು ಹರಿತಾವ್ ಚಿಂದಿ ಆಗಿ ಏನ್ ಬರ್ತೈತೆ ಅಂದ್ರೆ ಸೆಂಟ್ರಿಗೆ ಮೋರಿಗೆ ಬಿಜೆಪಿ ನನಗೆ ಇದು ಮೂರನೇ ಲಾಭ. ಇದು ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಕಾಂಗ್ರೆಸ್ ಪಕ್ಷದವರಿಂದ ಕೆಲಸ ಅನ್ನುವಂತಹ ಮಾತುಗಳಿಂದ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಸಹ ಶುರುವಾಗಿದೆ. ಇದರ ಮೂಲಕ ಅಭ್ಯರ್ಥಿ ಚರಂತಿಮಠ ಪರ ಯತ್ನಾಳ್ ಪ್ರಚಾರಕ್ಕೆ ಬರೋದನ್ನ ಒಪ್ಕೊಂಡಂತಾಗಿದೆ. ಏನೋ ಬಿಜೆಪಿ ನಾಯಕರ ಈ ಮಾತುಗಳು ಪಕ್ಷದ ಒಳಗಿನ ಒಗ್ಗಟ್ಟು ಮತ್ತು ವಿರೋಧ ಪಕ್ಷದಿಂದಲೂ ಬೆಂಬಲ ಸಹ ಸಿಗ್ತಾ ಇದೆ ಅನ್ನುವಂತಹ ಸಂದೇಶವನ್ನ ನೀಡ್ತಾ ಇದೆ. ಏನೋ ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಾಯಿಸುವಂತಹ ಶಕ್ತಿ ಈ ಎರಡೂ ಉಪಚುನಾವಣೆಗಿದೆ. ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಜನರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಸುದೀರ್ಘ ಕಾಲ ಕಾಂಗ್ರೆಸ್ ಹಿಡಿತದಲ್ಲಿದ್ರೂ ಕೂಡ ಈ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿಯ ಕೆಲಸಗಳು ಆಗಿಲ್ಲ. ಜನರು ಬದಲಾವಣೆಗೆ ಸಿದ್ಧರಾಗಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಈ ಬಾರಿ ಬಿಜೆಪಿ ಬರುತ್ತೆ. ಬೈ ಎಲೆಕ್ಷನ್ ಬಿಜೆಪಿನ ಆಗುದ್ರಿ. ಇಡೀ ಸರ್ಕಾರದವರೆಲ್ಲ ಬಂದು 4 ದಿನ ಎಲ್ಲ ಠಿಕಾಣಿ ಬಿಡೋರು ಪ್ರಚಾರ ಮಾಡ್ತೀವಿ ಅಂತ. ಆದ್ರೆ ಸರ್ಕಾರ ಬಂದ್ರೆ ಸರ್ಕಾರ ಓಟ್ ಹಾಕುದಿಲ್ಲಲ್ರಿ, ಹಾಕೋರು ಮತದಾರ ಇಲ್ಲಿ ಬಾಲ್ಕೋಟ್ ಮತದಾರ. ಹಂಗಾಗಿ ಬಿಜೆಪಿನ ಬರುದ್ರಿ ಇಲ್ಲಿ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬೈವೈ ವಿಜೇಂದ್ರ ಪ್ರಕಾರ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಗ್ಗೆ ಮಾತನಾಡಿದ್ದಾರೆ. ಹಣಬಲ ಅಥವಾ ತೋಳ್ಬಲ ಲೆಕ್ಕಿಸದೆ ಬಿಜೆಪಿಯ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂತಹ ಚರ್ಚೆ ಸಾರ್ವಜನಿಕರಲ್ಲಿ ನಡೀತಾ ಇದೆ. ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಗೆದ್ರೆ ಎಲ್ಲಾ ಸಮಾಜಕ್ಕೂ ನ್ಯಾಯ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಜನರಲ್ಲಿ ಮೂಡಿದೆ ಅಂತ ಹೇಳಿದ್ರು. ಏನೋ ಬಿಜೆಪಿ ರಾಜ್ಯಾಧ್ಯಕ್ಷರ ಈ ಹೇಳಿಕೆ ಏನಿದೆ ಅಲ್ವಾ, ಅದು ಉಪಚುನಾವಣೆಯಲ್ಲಿ ಪಕ್ಷದ ವಿಶ್ವಾಸವನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತ ಮತಗಳ ವಿಭಜನೆಯ ಆತಂಕ ಇದ್ರೆ ಬಿಜೆಪಿ ಪಕ್ಷವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಸಂದೇಶವನ್ನ ವಿಜೇಂದ್ರ ನೀಡಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಗೆಲುವು ನಮ್ಮದೇ ಅಂತ ಹೇಳ್ತಿದ್ದಾರೆ. ಜಿದ್ದಾಜಿದ್ದಿ ಮಾತ್ರ ರೋಚಕವಾಗಿದೆ. ಈ ಕ್ಷೇತ್ರದ ಮತದಾರರು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ಸಿನ ಹಿಡಿತದಲ್ಲಿದ್ದರೂ ಸಹ ಪ್ರತಿ ಬಾರಿನೂ ಸಹ ಈ ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರು ಸಹ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ. ಶ್ರೀನಿವಾಸ್ ದಾಸ್ ಕರಿಯಪ್ಪನ ಗೆಲ್ಲಿಸಿದ್ರೆ ಬಡವರಿಗೆ ಅನುಕೂಲ ಆಗ್ತದೆ, ಹಿಂದುಳಿದ ವರ್ಗಗಳಿಗೆ ಅನುಕೂಲ ಆಗ್ತದೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡದವ್ರಿಗೆ ಅನುಕೂಲ ಆಗ್ತದೆ, ಎಲ್ಲ ಸಮಾಜಗಳಿಗೂ ಕೂಡ
ನ್ಯಾಯ ಸಿಗ್ತದೆ. ಹಾಗಾಗಿ ಅವ್ರನ್ನ ಗೆಲ್ಲಿಸ್ಬೇಕು, ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತೇಳಿ ಚರ್ಚೆ ನಡೀತಾ ಇರುವಂತದ್ದು. ಒಟ್ನಲ್ಲಿ ಚುನಾವಣಾ ರಣಕಣ ರೋಚಕ ಘಟ್ಟಕ್ಕೆ ತಲುಪಿದ್ದು ಮತದಾರ ಪ್ರಭುವಿನ ಆದೇಶಕ್ಕಾಗಿ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ